ಇವತ್ತು ಇದು ಹೂಕೋಸು ತೊಗೊಂಡಿದ್ದೀನಿ. ಹೂಕೋಸಿಂದು ಬೋಂಡ ಮಾಡ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೋಂಡ ಮಾಡೋದನ್ನು ತೋರಿಸ್ತೀನಿ. ಇದನ್ನು ಫಸ್ಟ್ ಇವಾಗ ಹೆಚ್ಕೊಳ್ಳೋಣ. ನಾನು ಇದನ್ನು ಹೂಕೋಸನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬಿಸಿನೀರಿಗೆ ಹಾಕ್ಕೊಂಡು ತಕ್ಕೊಳ್ಳೋಣ. ಒಂದೆರಡು ನಿಮಿಷ. ನೀರು ಬಿಸಿಯಾಗಿದೆ. ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಹೂಕೋಸು ಹಾಕ್ಕೊತೀನಿ. ಇದೆರಡು ನಿಮಿಷ ಇದು ಬಿಸಿ ಮಾಡ್ಕೊಂಡು ತಕ್ಕಂತೀನಿ ಇದನ್ನು. ಇದಿವಾಗ ಒಂದು ಕುದಿ ಬಂದಿದೆ, ಸಾಕಿಷ್ಟು ತಕ್ಕೊತೀನಿ ಇದು ಫ್ರೈ ಮಾಡೋದಕ್ಕೆ. ಇವಾಗ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಪೌಡ್ರುಗಳು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇದು ಈಗ ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ಬೆಂಡಿಗೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಳೋಣ. ಕ್ರಿಸ್ಪಿನೆಸ್ ಬರೋಕ್ಕೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನಿಷ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಇವಾಗ ಇದು ನೀಟಾಗಿ ಮಸಾಲೆ ಹತ್ತಿದೆ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಸಾಕಿದು. ಈ ಥರ ಎಲ್ಲದಕ್ಕೂ ಹತ್ತಿದೆ. ಈ ಥರ ಹತ್ತಿದ್ರೆ ಸಾಕು ಮಸಾಲೆ ಎಲ್ಲ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹೆಚ್ಚಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಎಣ್ಣೆ ಇದು ಫುಲ್ ಕಾದಿದೆ. ಇದನ್ನು ಕಮ್ಮಿ ಮಾಡ್ಕೊಳ್ಳೋಣ. ಉರಿನ ಕಮ್ಮಿ ಮಾಡಿಕೊಂಡು ಇದು ಬೋಂಡ ಹಾಕ್ಕೊಳ್ಳೋಣ. ಫುಲ್ ಕಾದಿದೆ ನೋಡಿ, ಫುಲ್ ಕಾದಿದೆ. ಇವಾಗ ಇದನ್ನು ಕಮ್ಮಿ ಉರಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಿದೆ, ಬೆಂದಿದೆ ಆಲ್ರೆಡಿ. ಇನ್ನೂ ಸ್ವಲ್ಪ ಬೇಯಲಿ. ಕಲರ್ ಇಲ್ಲ, ಒಂದೊಂದು ಬೆಂದಿದೆ ಒಂದೊಂದಿಲ್ಲ. ಇವಾಗ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ, ಯಾಕಂದರೆ ಒಳಗೆಲ್ಲ ಬೇಯಲಿ ನೀಟಾಗಿ. ಇದ್ರಾಗ ಇವಾಗ ಒಂದೊಂದು ತುಂಬ ಕಲರ್ ಬಂದಿದೆ, ಅವ್ನು ತೆಕ್ಕೊಂಬಿಡೋಣ. ಇಲ್ಲಾಂದರೆ ಸೀದ್ಬಿಡುತ್ತೆ. ಈ ಕಲರ್ ಫುಲ್ ಕಲರ್ ಬಂದಿರೋನು ತೆಕ್ಕೊಂಬಿಡೋಣ. ನೋಡಿರಿ, ಇದು ಫುಲ್ ಕಲರ್ ಬಂದಿದೆ, ಗರಿ ಗರಿ ಆಗಿದೆ ಚೆನ್ನಾಗಿ. ಇಲ್ಲಿ ನೋಡಿರಿ, ಚೆನ್ನಾಗಾಗಿದೆ ಕಲರ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನ್ಯಾಚುರಲ್ಲಾಗಿ ಮಾಡಿದ್ದೀನಿ, ಏನು ಕಲರ್ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಮನೆಗಿರೋ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ, ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ತಕ್ಕೊಳ್ಳೋಣ ಇದನ್ನು. ಇದೇ ಥರ ಬಾಕಿ ಇರೋದನ್ನು ಮಾಡ್ಕೊತೀನಿ. ಇವಾಗ ಅದನ್ನು ಮಾಡ್ಕೊಳ್ತೀನಿ.
ಸಂಜೆ ಟೀ ಜೊತೆಗೆ ಹೂಕೋಸಿನ ಪಕೋಡ ರೆಡಿಯಾಗಿದೆ.